ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ನೀವು ದಯೆಯನ್ನು ಅಥವಾ ಕರುಣೆಯನ್ನು ಮತ್ತೊಬ್ಬರಿಗೆ ತೋರಿಸುವಾಗ ನೀವು ಮುಖ್ಯವಾಗಿ ಪ್ರೀತಿಯಿಂದ ಕರುಣೆಯನ್ನು ನೀವು ತೋರಿಸಿ. ದೇವರು ತನ್ನ ಕೃಪಾತಿಶಯಗಳಿಂದ ಉಚಿತವಾಗಿ ತೋರಿಸಿದ್ದೇನಪ್ಪ ಅಂತಂದರೆ ಕ್ಷಮಾಪಣೆ. ಈ ಕ್ಷಮಾಪಣೆ ಆಶ್ಚರ್ಯವನ್ನು ನಾವು ಎಂದಿಗೂ ಕಳೆದುಕೊಳ್ಳಬಾರದು. ಈಗ ನಮ್ಮ ಸಂಪೂರ್ಣ ಜೀವಿತವು ಯೇಸುವು ನಮಗೋಸ್ಕರ ಮಾಡಿದಂಥ ತ್ಯಾಗಕ್ಕೋಸ್ಕರ ಕೃತಜ್ಞತೆಯನ್ನು ವ್ಯಕ್ತಪಡಿಸುವುದಾಗಿದೆ ಅನ್ನುವಂಥದ್ದನ್ನು ನಾವು ಮರೆಯಲೇಬಾರದು. ಹಳೆಯ ಒಡಂಬಡಿಕೆಯಲ್ಲಿ ಅಥವಾ ದೇವರ ಆಜ್ಞೆ ಕಟ್ಟಳೆಗಳ ಜೀವಿತ ಜನರು ದೇವರ ಸೇವೆಯನ್ನು ನ್ಯಾಯ ತೀರ್ಪಿನ ಹೆದರಿಕೆಯಲ್ಲಿ ಮಾಡ್ತಾಯಿದ್ರು. ಆದರೆ ಕೃಪೆಯ ಕಾಲದಲ್ಲಿ, ಅದನ್ನು ಕೃಪಾ ಕಾಲದಲ್ಲಿ ಅಂತ ನಾವು ಅನ್ನೋದಾದರೆ, ಮತ್ತಾಯ ಪತ್ರಿಕೆ 18ನೇ ಅಧ್ಯಾಯ 23ರಿಂದ 25 ನೀವು ನೋಡಿ, ಅಲ್ಲಿ ಯೇಸು ಒಬ್ಬ ಕರುಣೆಯುಳ್ಳ ರಾಜನು ತನ್ನ ಸೇವಕನ 30 ಕೋಟಿ ರೂಪಾಯಿಗಳ ಸಾಲವನ್ನು ಕ್ಷಮಿಸುವ ಸಾಮಾನ್ಯ ತನ್ನ ಶಿಷ್ಯರಿಗೆ ಹೇಳ್ತಾನೆ. ಆ ಸಾಲ ತನ್ನ ಜೀವಮಾನವೆಲ್ಲ ಕೆಲಸ ಮಾಡಿದರೂ ತೀರಿಸುವುದಕ್ಕಾಗೋದು ಸಾಲವಾಗಿತ್ತು. ಹಾಗಿದ್ದಾಗ ತನಗೆ ಸಿಕ್ಕಂಥ ಒಂದು ಕ್ಷಮಾಪಣೆ ಕುರಿತಾಗಿ ಆತನು ಅತ್ಯಂತ ಕೃತಜ್ಞತೆ ಉಳ್ಳವನಾಗಿದ್ದನು. ಕೃತಜ್ಞತೆ ಬಹಳ ಮುಖ್ಯ. ಮನುಷ್ಯನು ವಿಶೇಷವಾಗಿ ಆ ಕೃತಜ್ಞತೆ ತೋರಿಸುವುದಿದೆಯಲ್ಲ, ಆ ಕೃತಜ್ಞತೆ ನಮ್ಮನ್ನು ಉನ್ನತಕ್ಕೆ ನಡೆಸ್ತದೆ. ಪರಿಸಾಯರ ವಿಚಾರದಲ್ಲಿ, ಅಂದರೆ ಪರಿಸಾಯರು ವ್ಯಭಿಚಾರದಲ್ಲಿ ಸಿಕ್ಕಿಬಿದ್ದಿರುವ ಒಬ್ಬ ಸ್ತ್ರೀಯನ್ನು ಯೇಸುವಿನ ಬಳಿಗೆ ಕರೆದುಕೊಂಡು ಬಂದು ನಿಲ್ಲಿಸಿ ಕಲ್ಲೆಸೆಯಲು ಪ್ರಾರಂಭಿಸಿದರೆ, ಯೇಸು ಅವಳ ಮುಂದೆ ನಿಂತು ನೀವು ನನ್ನನ್ನು ಕೊಲ್ಲಿರಿ ಎಂದು ಅವಳಿಂದ ಬೀಳ್ತರತಕ್ಕಂಥ ಕಲ್ಲೇಟನ್ನು ಅನುಭವಿಸ್ತಾ ಇದ್ದನು. ಈ ರೀತಿಯಾಗಿ ಆ ಯಾತನೆಯನ್ನು ಯೇಸು ನಮಗೋಸ್ಕರ ಕಲ್ವರಿ ಶಿಲುಬೆಯ ಮೇಲೆ ಅವರು ನಮಗಾಗಿ ಬೆಲೆ ತೆತ್ತರು. ಕೊರಿಯಾ ದೇಶದ ಒಬ್ಬ ಕ್ರೈಸ್ತ ವಿಶ್ವಾಸಿ ಮಗನನ್ನು ಕಮ್ಯುನಿಸ್ಟ್ ಯುವಕರು ಕೊಂದು ಬಿಡ್ತಾರಂತೆ. ಅದು ಒಂದು ನಿಜದ ಕತೆ. ಒಂದು ಪುಸ್ತಕ ಲವ್ಸ್ ಅಟಮ್ ಬಾಂಬ್, ಅಂದರೆ ಪ್ರೀತಿಯ ಸಿಡಿಗುಂಡು ಅನ್ನೋ ಒಂದು ಪುಸ್ತಕದಲ್ಲಿ, ಆ ಪುಸ್ತಕದಲ್ಲಿ ನಾವು ನೋಡ್ತೇವೆ ಒಬ್ಬ ಕೊರಿಯಾ ದೇಶದ ಕ್ರೈಸ್ತ ವಿಶ್ವಾಸಿಯ ಮಗನನ್ನು ಕಮ್ಯುನಿಸ್ಟ್ ಯುವಕನು ಕೊಂದಿರುವಂಥ ಘಟನೆ. ಆ ತಂದೆ ತನ್ನ ಮಗನನ್ನು ಕೊಂದಂಥ ಕಮ್ಯುನಿಸ್ಟ್ ಯುವಕನನ್ನು ಹುಡುಕಿ ಆತನನ್ನು ಕ್ಷಮಿಸಿ ತನ್ನ ಬಳಿಗೆ ಇರಿಸಿಕೊಂಡು ತನ್ನ ಮಗನಂತೆ ಸಾಕ್ತಾನಂತೆ. ಇಂಥ ಮನುಷ್ಯನು ನಿಜವಾಗಿಯೂ ನೂತನ ಮತ್ತು ಜೀವಕರವಾದಂಥ ಮಾರ್ಗ ಎಂಬುದನ್ನು ತಿಳಿದವನಾಗಿರುತ್ತಾನೆ. ಅನೇಕರಿಗಿಂತ ಕೇವಲ ಬೋಧನೆಯನ್ನು, ವಾಕ್ಯದ ಜ್ಞಾನವನ್ನು ಹೊಂದಿರುವುದಕ್ಕಿಂತ ಉನ್ನತವಾಗಿರುವಂಥದ್ದು ಯೇಸುವಿನ ಮಾರ್ಗ. ಬೋಧನೆ ನಮಗೆ ಅರಿವನ್ನು ಕೊಡುತ್ತದೆ, ಆ ಬೋಧನೆ ನಮಗೆ ಜ್ಞಾನವನ್ನು ಕೊಡುತ್ತದೆ. ಆ ಬೋಧನೆಯ ಹಾಗೆ ಕರ್ತನು ನಮ್ಮನ್ನು ನಡೆಸಿದನು. ಕರ್ತನು ಎಲ್ಲರನ್ನು ಪ್ರೀತಿಸಿದನು. ಕಟ್ಟಕಡೆಯಲ್ಲಿ, ಭೂಮಿಯ ಕಟ್ಟಕಡೆಯಲ್ಲಿರ್ತಕ್ಕಂಥ ಒಬ್ಬ ಕೈಲಾಗದವನನ್ನು ಯೇಸು ಸ್ವಾಮಿ ಪ್ರೀತಿಸಿದನು. ದೇವರೇ ಸಹಾಯ ಮಾಡುವಂಥನು, ಎಲ್ಲರಿಗೂ ಸಹಾಯ ಮಾಡಿದನು. ಈ ಕೃಪಾ ಕಾಲದಲ್ಲಿ ಕರ್ತನು ಆಶೀರ್ವಾದಗಳನ್ನು ಸುರಿಸುವವನಾಗಿದ್ದಾನೆ. ಸಮಸ್ತವನ್ನು ಉಂಟು ಮಾಡಿದಂಥವನು, ಈ ಲೋಕದಲ್ಲಿರ್ತಕ್ಕಂಥ ಸಮಸ್ತವು ಆತನದೇ. ಆತನ ಕೃಪೆ ನಮ್ಮ ಮೇಲೆ ಬರಲಿ, ಕೃಪಾವರಗಳು ಬರಲಿ, ಅಗ್ನಿಯ ಅಭಿಷೇಕ ನಮ್ಮ ಮೇಲೆ ಬರಲಿ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಯೇಸುವೆ, ನಡುನತಿಯಿಂದ ಕಾಲಿನ ಕಿರುಬರು ನಿಮ್ಮ ರಕ್ತ ಚೆಲ್ಲಲ್ಪಡಲಿ ಸ್ವಾಮಿ. ಕೃಪೆಯ ಕಾಲದಲ್ಲಿದ್ದೇವೆ ಸ್ವಾಮಿ. ದೇವಾ, ನೀವು ಮಾಡಿದಂಥ ಅದ್ಭುತಗಳಿಗಾಗಿ ಸ್ತೋತ್ರ ಸ್ವಾಮಿ. ದೇವರೇ, ನಮ್ಮ ಕುಟುಂಬಗಳಲ್ಲಿ ನೀವು ನಿಂತು ನೀವು ಮಾಡಿದ ಅದ್ಭುತಗಳಿಗಾಗಿ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ, ಸ್ತೋತ್ರ ಸಲ್ಲಿಸ್ತೇವೆ ದೇವರೇ. ಯಾರ್ಯಾರು 7 ಲ್ಯಾಂಪ್ ಚಾನಲ್ ನೋಡ್ತಾ ಇದ್ದಾರೆ ಸ್ವಾಮಿ, ಅವರ ದುಃಖಗಳು ಸಂತೋಷವಾಗಿ ಮಾರಲ್ಪಡಲಿ ಸ್ವಾಮಿ. ಒಂದು ಭಯದ ಆವಿ, ಭಯಪಟ್ಟಿರ್ತಕ್ಕಂಥ ಮಕ್ಕಳು ಯೇಸುವಿನ ನಾಮದಲ್ಲಿ ಭಯದಿಂದ ಬಿಡುಗಡೆಯಾಗಲಿ. ಯೇಸುವಿನ ನಾಮ ಮಹಿಮೆ ಹೊಂದಲಿ. ಸ್ತುತಿ ಘನ ಮಾನ ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಿ ತಂದೆ. ಆಮೇನ್, ಆಮೇನ್.
ಹಲ್ಲೆಲೂಯಾ.